ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇದು ನನ್ನ ಇಂದಿನ ವಿಡಿಯೋದ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಇಂದಿನ ವ್ಲಾಗ್ ನೋಡಿಲ್ಲ ಅಂತಂದರೆ ನೋಡ್ಕೊಬನ್ನಿ. ಚಪ್ರ ದಿನದ ವ್ಲಾಗು. ಬೆಳಗ್ಗೆ ಚಪ್ರ ಆದಮೇಲೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಹಳದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಎರಡನ್ನೂ ಶುಕ್ರವಾರನೇ ಇಟ್ಕೊಂಡಿದ್ವಿ. ಸಿಂಪಲ್ಲಾಗಿ ಹಳದಿ ಶಾಸ್ತ್ರಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಇನ್ನು ಈ ಕಡೆ ನಮ್ಮ ಮದುವೆ ಹೆಣ್ಣು ಹಳದಿಗೆ ರೆಡಿಯಾಗಿ ಸಿಂಪಲ್ಲಾಗಿ ಒಂದು ಫೋಟೋಶೂಟ್ ಮಾಡಿಸ್ತಾ ಇದ್ಲು. ಹಾಯ್, ಈಗ ಬಂದ್ರಾ? ಅಕ್ಕಿ ಶಾಸ್ತ್ರದ ಬ್ಲಾಗಲ್ಲಿ ನೋಡಿದ್ರಲ್ವ, ನನ್ನ ತಂಗಿ ವಿಡಿಯೋ ಕಾಲಲ್ಲೇ ಪಾಪ ಶಾಸ್ತ್ರನೆಲ್ಲ ನೋಡ್ತಾ ಇದ್ಲು. ಶುಕ್ರವಾರ ಅವಳು ಮತ್ತು ಅವರ ಹಸ್ಬೆಂಡು ಇಬ್ಬರೂ ಸಹ ಬಂದಿದ್ದರು. ಇನ್ನು ಈ ಕಡೆ ಹಳದಿ ಶಾಸ್ತ್ರಕ್ಕೆ ಹುಡುಗಿನ ಕೂರಿಸಿ ಶಾಸ್ತ್ರನ ಮಾಡೋದಕ್ಕೆ ಶುರು ಮಾಡಿದ್ವಿ. 5 ಜನ ಮುತ್ತೈದೆಯರು ಫಸ್ಟು ಮೊದಲು ಪೂಜೆ ಮಾಡಬೇಕಾಗಿದ್ದರಿಂದ ಒಬ್ಬೊಬ್ಬರೇ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಕಡೆ ಈ ಕಡೆ ಕುತ್ಕೊಳ್ರ ಇಬ್ರು. ಹೋಗಮ್ಮ ನೀನು ಕೂಚ. ಶಾರ್ಟ್ ವಿಡಿಯೋಸ್ ಅಂತ ಬೈಕೋಬೇಡ. ಅಮ್ಮ ವರ್ಸ್ ಹೋಯ್ತು ಬಿಡಮ್ಮ ಹೂವನ. ನಾನು ನೋಡಿದ್ರೆ ಸುಮ್ಮನೆ ಇರ್ತಾನೆ. ಕಟ್ ಮಾಡು. ಅಷ್ಟೇ. ಅದೇನು ಕೆಲ್ಸಕ್ಕೆ ಹೋಗೋಣಂತೆ. ಕಳಿಸಿದೀನಿ ತಡಿ ಅವನಿಗೆ ವಿಡಿಯೋನ. ಚೂರು ಸೈಡಿಗೆ ಹಿಂಗೆ ಜರಿಕೊ ನೀನು. ಗ್ರೂಪ್ ಅಲ್ಲ, ಎಂಟ್ರೆನ್ಸ್ ಡ್ಯಾನ್ಸ್ ಸಂಜೆ ಒಬ್ಳೆ ಆಡೋದದು. ಮಧ್ಯಾಹ್ನ ಇಕ್ಕಿ ನಿಲ್ಸ್ಬಿಟ್ಟು ಅವು ಹಾಡು ಹೇಳ್ಬಿಟ್ಟು ಹಿಂಗೆ ಕಾಲಿಗೆ ಆಗ್ಲಿಲ್ವಾ ನಿನಗೆ? ಆಮೇಲೆ ಸಂಜು ಎಲ್ಲರೂ ಡ್ಯಾನ್ಸ್ ಮಾಡಿ ಹಿಂಗೆ ನನ್ನ ಮಧ್ಯ ನಿಲ್ಸ್ಬಿಟ್ಟು ಎಲ್ಲ ಸಾಧನೆ ಮಾಡಿದಿರಲ್ಲ ನೀವು ಅಂತ ಡೆಡಿಕೇಟ್ ಮಾಡ್ತಾರಂತೆ ಸಾಂಗ್. ಒಡಕ್ ಮಾಡಿ ಹೇಳು. ಐದು ಜನ ಪೂಜೆ ಮಾಡಿ ಮುಗಿದ್ಮೇಲೆ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತಗೊಂಡು ಆಮೇಲೆ ಅರಿಶಿನ ನೀರು ಹಾಕಿ ಹುಡುಗಿಗೆ ನೆಕ್ಸ್ಟ್ ಅವಳು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಬರೋಕ್ಕೆ ಅಂತ ಕಳಿಸಿದ್ವಿ. ಆಮೇಲೆ ಅವಳು ಮತ್ತೆ ಸ್ಯಾರಿ ಎಲ್ಲ ಚೇಂಜ್ ಮಾಡ್ಕೊಂಡ್ಬಂದು ಎಲ್ಲರೂ ಸೇರಿ ಹೊಟ್ಟಕ್ಕೆ ಹಾಕಿದ್ವಿ. ಹಳದಿ ಶಾಸ್ತ್ರ ಮುಗಿತಿದ್ದ ಹಾಗೆ ಬಳೆಯವರು ಸಹ ಅಷ್ಟೊತ್ತಿಗಾಗಲೇ ಬಂದಿದ್ದರು. ಆಮೇಲೆ ಬಳೆ ಹಾಕೋ ಶಾಸ್ತ್ರನ ಶುರು ಮಾಡಿದ್ವಿ. ಫಸ್ಟು ಹುಡುಗಿ ಕೈಲಿ ಎಲ್ಲದಕ್ಕೂ ಪೂಜೆ ಮಾಡಿಸಿ
ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಆಮೇಲೆ ನೆಕ್ಸ್ಟು ನಾವೆಲ್ಲರೂ ಸಹ ಬಳೆ ಹಾಕಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರಾಗಿ ಎಲ್ಲರೂ ಬಳೆ ಹಾಕಿಸ್ಕೊಂಡ್ವಿ. ಇನ್ನೇನು ಆಲ್ಮೋಸ್ಟ್ ಬಳೆ ಹಾಕೋದು ಮುಗಿತಾ ಇತ್ತು ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮನ ಮಗಳು ಅಂದರೆ ನನ್ನ ತಂಗಿ ಅವಳು ಚನ್ನರಾಯಪಟ್ಟಣದಿಂದ ಬರ್ತಾ ಇದ್ಲು. ಇನ್ನೇನು ಬಳೆ ಹಾಕೋದು ಮುಗ್ದೋಗುತ್ತಲ್ಲ, ಅವಳೊಬ್ಳು ಮಿಸ್ ಆಗ್ತಾಳಲ್ಲ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ವಿ. ಅಷ್ಟೊತ್ತಿಗೆ ಅವಳು ಸಹ ಬಂದಳು, ಬಸ್ ಸ್ಟ್ಯಾಂಡಿಗೆ ಬಂದಿದ್ಲು. ನಮ್ಮ ಚಿಕ್ಕಪ್ಪಂಗೆ ಫೋನ್ ಮಾಡಿದ್ಲು, ಹಾಗಾಗಿ ಹೋಗಿ ನಮ್ಮ ಚಿಕ್ಕಪ್ಪ ಕರ್ಕೊಂಬಂದರು. ಇವ್ರು ನೋಡಿ ಅವ್ರ ಅಣ್ಣ ಬಂದ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಏನೇನು ಕಿತಾಪತಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ಅವನಿಗೆ ಒಪ್ಪಿಸ್ತಾ ಇದ್ರು. ಬೇಬಿ ಬಳೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕಂದಿರು ಎಲ್ಲರೂ ಮನೆಗೆ ಹೋದ್ರು. ನಾಳೆ ಬರ್ತೀವಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಚಿಕ್ಕಿ ನಾವೆಲ್ಲರೂ ಅಜ್ಜಿ ಮನೆಯಲ್ಲೇ ಉಳ್ಕೊಂಡಿದ್ವಿ. ಇನ್ನೇನು ಸಂಜೆ ಆಯಿತು, ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಗೋಬಿ ತರಿಸಿ ಎಲ್ಲರೂ ಗೋಬಿ ತಿಂದು ಆಮೇಲೆ ನಮ್ಮ ಚಿಕ್ಕಪ್ಪ, ನಮ್ಮ ಮಾಮ, ನನ್ನ ತಮ್ಮಂದಿರು ಎಲ್ಲರೂ ಸಹ ಬಂದರು. ಎಲ್ಲರೂ ಬಂದಮೇಲೆ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ವಿ. ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೊಂದು ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಫೀಲ್ ಎವರಿ ಮೂಮೆಂಟ್. ಬಾಯ್.